ವಿರಾಮ. ಇಂದು ಭಾರತ ಪಾಕ್ ಡಿಜಿಎಂಒಗಳ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆ. ಸೇನಾ ಕಾರ್ಯಾಚರಣೆಯ ಬಗ್ಗೆ ಅಷ್ಟೇ ಈ ಮೀಟಿಂಗ್ ಇರುತ್ತೆ. ಯಾವುದೇ ವಿವಾದಗಳ ಬಗ್ಗೆ ಈ ಮೀಟಿಂಗಲ್ಲಿ ಮಾತುಕತೆ ಮಾಡೋಕ್ಕಾಗಲ್ಲ. ಎಲ್ಲರ ಚಿತ್ತ ಇಂದಿನ ಡಿಜಿಎಂಒಗಳ ಸಭೆಯತ್ತ. ಪಾಕಿಸ್ತಾನದ ಮುಂದೆ ಭಾರತ ಏನೆಲ್ಲ ಡಿಮಾಂಡ್ಸ್ ಅಂದರೆ ರಿಸ್ಟ್ರಿಕ್ಷನ್ಸ್, ನೀವು ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ ಏನಿಡತ್ತೆ. ಡಿಜಿಎಂಒಗಳ ಮಹತ್ವದ ಸಭೆ ಇವತ್ತು ಏನು ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು. ಕಾಶ್ಮೀರ ವಿಚಾರದಲ್ಲಿ ವಿವಾದದ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಸೇನಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವೋ ಇಲ್ವೋ ಅನ್ನೋದನ್ನಷ್ಟೇ ಮಾತಾಡಲಾಗತ್ತೆ. ಭಾರತ ಭಾಗವಹಿಸುತ್ತಾ ಇಲ್ವಾ ಕಾದು ನೋಡಬೇಕು. ಏನಾಗತ್ತೆ ಇವತ್ತು ನಮ್ಮ ನಿರ್ಧಾರ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. 12 ಗಂಟೆಗೆ ಮಹತ್ವದ ಡಿಜಿಎಂಒ ಮೀಟಿಂಗ್. ನಮ್ಮ ಕಡೆಯಿಂದ ಡಿಜಿಎಂಒ, ಅವ್ರ ಕಡೆ ಡಿಜಿಎಂಒ ಇಬ್ಬರು ಬಂದು ಮಾತನಾಡ್ತಾರಾ ಇಲ್ವಾ, ಇವತ್ತು ಏನಾಗುತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ. ನಮ್ಮ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ, ನೀವು ಮಾಡಿ, ನೀವು ಏನು ಬೇಕಾದರೂ ಮಾಡಿ ಅಂತ ಮೋದಿ ಅಧಿಕಾರ ಕೊಟ್ಟಿದ್ದಾರೆ. ಏನು ಮಾಡ್ತಾರೆ? ಯುದ್ಧದ ಭೀತಿಯಲ್ಲಿದ್ದ ಕಾಶ್ಮೀರ ಈಗ ಶಾಂತ ಸ್ಥಿತಿಗೆ ಮರಳುತ್ತಾ ಇದೆ. ಭಾರತ ಪಾಕ್ ಗಡಿಯಲ್ಲಿ ಸಹಜ ಸ್ಥಿತಿ ಉಂಟಾಗ್ತಾ ಇದೆ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಇಲ್ಲ ಇದುವರೆಗೂ ಕೂಡ. ಬಾಲ ಮುಚ್ಕೊಂಡು ಕೂತಿದೆ ಪಾಕಿಸ್ತಾನ. ನಿನ್ನೆ ರಾತ್ರಿ ಯಾವುದೇ ಥರ ಡ್ರೋನ್ ದಾಳಿ ಆಗಿರೋ ವರದಿ ಇಲ್ಲ. ಪಾಕ್ ಸೇನೆಯಿಂದ ಕೂಡ ಯಾವುದೇ ರೀತಿಯ ಗುಂಡಿನ ದಾಳಿ ಕೂಡ ನಡೆದಿಲ್ಲ. ಸದ್ಯಕ್ಕೆ ಬಾಲ ಮುಚ್ಕೊಂಡು ಮುದುರಿ ಕೂತಿದೆ ಪಾಕಿಸ್ತಾನ. ಹೆಂಗೆ ಪೆಟ್ ಕೊಡಬೇಕು ಹಾಗೆ ಪೆಟ್ ಕೊಟ್ಟಾಗಿದೆ. ಈಗ ಬಾಲ ಮುಚ್ಕೊಂಡು ಕೂತಿದೆ ಪಾಕಿಸ್ತಾನ. ಹಾಗಾಗಿ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಆದರೆ ಸೇನೆ ಬಹಳ ಎಚ್ಚರಿಕೆಯಿಂದ, ಕಟ್ಟೆಚ್ಚರಿಕೆಯಿಂದ ಇದೆ. ತಪಾಸಣೆಗಳು ಬಹಳ ಸ್ಟ್ರಿಕ್ಟ್ ಆಗಿ ನಡೀತಾ ಇದ್ದಾವೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಯಾವ ರೀತಿಯಲ್ಲಿದೆ ಇವತ್ತು ಜಮ್ಮು ಕಾಶ್ಮೀರ? ಬಹುಶಃ ಕಳೆದ 3-4 ದಿನಗಳಿಗಿಂತ ಬಹಳ ವಿಭಿನ್ನವಾಗಿರಬೇಕು. ಇವತ್ತು ಶಾಂತ ಸ್ಥಿತಿಗೆ ಬರ್ತಾ ಇದೆಯಾ? ಹೇಗೆಲ್ಲ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಖಂಡಿತವಾಗಿಯೂ ಕಳೆದ 4 ದಿನಗಳನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಇವತ್ತು ಹಾಗೂ ನಿನ್ನೆ ಸಂಜೆ ಒಂದಿಷ್ಟು ಪರಿಸ್ಥಿತಿ ತಿಳಿಯಾದಂತೆ ಕಂಡು ಬರ್ತಾ ಇದೆ. ಹಾಗಂದ ಮಾತ್ರಕ್ಕೆ ಇಲ್ಲಿರುವಂಥ ಸೇನೆಯ ನಿಯೋಜನೆ ಕಡಿಮೆ ಆಗಿದೆ ಅಂತಲ್ಲ, ಇಲ್ಲಿರುವಂಥ ಕಟ್ಟೆಚ್ಚರ ಕಡಿಮೆ ಆಗಿದೆ ಅಂತಲ್ಲ, ಇಲ್ಲಿರುವಂಥ ಮೂವ್ಮೆಂಟ್ ಕಡಿಮೆ ಆಗಿದೆ ಅಂತಲ್ಲ, ಇಲ್ಲಿರುವಂಥ ಭಯ ಕಡಿಮೆ ಆಗಿದೆ ಅಂತಲ್ಲ. ಆದರೆ ನಿನ್ನೆ ಪಾಕಿಸ್ತಾನದಿಂದ ಯಾವುದೇ ರೀತಿಯ ಡ್ರೋನ್ ದಾಳಿ ಆಗದೇ ಇರೋದ್ರಿಂದ ಸದ್ಯದ ಮಟ್ಟಿಗೆ ಇಲ್ಲಿರುವಂಥ ಜನರ ಭಯ ಏನಿತ್ತು ಕೊಂಚ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥದ್ದು. ಸದ್ಯಕ್ಕೆ ಯಾವುದೇ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಈ ಒಂದು ಕದನ ವಿರಾಮವನ್ನು ಉಲ್ಲಂಘನೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಭಯದಲ್ಲಿ ಸದ್ಯಕ್ಕೆ ಜನ ಬದುಕ್ತಾ ಇದ್ರು ಕೂಡ ಒಂದು ತಕ್ಕ ಮಟ್ಟಿಗೆ ಮಾತ್ರ ಇಲ್ಲಿರುವಂಥ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ತಿಳಿಯಾಗಿದೆ ಅಂತ ಹೇಳ್ಬೋದು. ಆದರೆ ಬೂದಿ ಮುಚ್ಚಿದ ಕೆಂಡದಂತೆ ಕಾಶ್ಮೀರ ಈ ಕ್ಷಣದವರೆಗೂ ಇರುವಂಥದ್ದು. ಯಾವಾಗ ಸ್ಫೋಟವಾಗುತ್ತೆ ಅನ್ನೋದು ಗೊತ್ತಿಲ್ಲದಂಥ ರೀತಿಯಲ್ಲಿ ಇಲ್ಲಿರುವಂಥ ಜನರು ವರ್ತಿಸ್ತಾ ಇರುವಂಥದ್ದು. ಸೊ ಇದು ಮೊದಲನೇ ಅಪ್ಡೇಟ್ ಆಗಿರುವಂಥದ್ದು. ಡಿಜಿಎಂಒಗಳ ಸಭೆ ಇವತ್ತು ಮಧ್ಯಾಹ್ನ 12ಕ್ಕೆ ಏನು ನಡೆಯುತ್ತೆ ಅದರ ಮೇಲೆ ಇಡೀ ಕಾಶ್ಮೀರದ ಮಾತ್ರವಲ್ಲ ಇಡೀ ದೇಶದ ಕಣ್ಣಿರುವಂಥದ್ದು. ಉಭಯ ರಾಷ್ಟ್ರಗಳ ನಡುವೆ ಏನು ಮಾತುಕತೆ ಆಗುತ್ತೆ, ಅದಕ್ಕೆ ಭಾರತ ಯಾವ ರೀತಿ ಪ್ರತಿಧ್ವನಿಯನ್ನು ನೀಡುತ್ತೆ, ಇದು ಮತ್ತೊಂದು ಕಡೆ ಆಗಿರುವಂಥದ್ದು. ಒಂದು ವೇಳೆ ಏನಾದರೂ ಈ ಒಂದು ಸಭೆ ಸಫಲವಾದರೆ ಇನ್ನು ಮುಂದೆ ಕನಿಷ್ಠ ಪಕ್ಷ 3 ರಿಂದ 6 ತಿಂಗಳ ಕಾಲ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋದಿಲ್ಲ ಅಂತ ಇಲ್ಲಿರುವಂಥ ಸ್ಥಳೀಯರೇ ನೀಡುತ್ತಿರುವಂಥ ಮಾಹಿತಿ ಆಗಿರುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಇಂತಹ ಮಾತುಕತೆಗಳಾಗಿದೆ. ಆ ಮಾತುಕತೆಗಳಾದ ನಂತರ ಸುಮಾರು ತಿಂಗಳುಗಳ ಕಾಲ ನಾವು ಶಾಂತವಾಗಿ ಇದ್ದೇವೆ. ಆದರೆ ಇವತ್ತು ಒಂದು ವೇಳೆ ಆ ಒಂದು ಒಪ್ಪಿಗೆಗೆ 2 ದೇಶಗಳು ಬಾರದೇ ಇದ್ದರೆ ನಾವು ಖಂಡಿತವಾಗಿಯೂ ಬಂಕರ್ಗಳಿಗೆ ಶಿಫ್ಟ್ ಆಗಬೇಕಾಗತ್ತೆ, ಸೇಫ್ ಹೌಸ್ಗಳಿಗೆ ಶಿಫ್ಟ್ ಆಗಬೇಕಾಗತ್ತೆ ಅನ್ನೋದು ಎರಡನೇ ಅಂಶ ಆಗಿರುವಂಥದ್ದು. ನಿನ್ನೆ ಪೂಂಚ್ ಆಗಿರ್ಬೋದು, ರಜೌರಿ ಆಗಿರ್ಬೋದು, ಕುಪ್ವಾರ ಆಗಿರ್ಬೋದು, ಉರಿ ಆಗಿರ್ಬೋದು, ಜೈಸಲ್ಮೇರ್ ಆಗಿರ್ಬೋದು, ಅನೇಕ ಸ್ಥಳಗಳಲ್ಲಿ ಅವಂತಿಪುರ ಆಗಿರ್ಬೋದು, ಎಲ್ಲಿಯೂ ಕೂಡ ಕಳೆದ ಅನೇಕ ದಿನಗಳಿಂದ ಆಗ್ತಿದ್ದಂಥ ಡ್ರೋನ್ ದಾಳಿ ಆಗದೇ ಇರೋದ್ರಿಂದ ಅಲ್ಲಿಗೆ ಮಿನಿಮಮ್ ಒಂದು 15 ದಿನದ ಹಿಂದೆ ಇದ್ದಂಥ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಖಂಡಿತವಾಗಿಯೂ ಒಂದು ಮೇಜರ್ ಚೇಂಜ್ ಅನ್ನ ನಾವು ನೋಡ್ತಾ ಇದ್ದೇವೆ. ಒಂದು ನೆಮ್ಮದಿಯ ನಿದ್ದೆಯನ್ನ ನಿನ್ನೆ ಇಲ್ಲಿರುವಂಥ ಜನರು ಮಾಡಿರುವಂಥದ್ದು. ಸೊ ಕಾದು ನೋಡುವ ತಂತ್ರವನ್ನ ಭಾರತ ಈಗ ಫಾಲೋ ಮಾಡ್ತಿರುವಂಥದ್ದು, ಇಲ್ಲಿರುವ ಸ್ಥಳೀಯರು ಕೂಡ ಫಾಲೋ ಮಾಡ್ತಿರುವಂಥದ್ದು.
ಮಾಡ್ತಿರುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಯಾವ ಡಿಸಿಷನ್ಗೂ ಕೂಡ ನಾವು ಬದ್ಧರಾಗಿದ್ದೇವೆ, ಭಾರತೀಯ ಸೇನೆಯ ಜೊತೆ ನಾವಿರ್ತೇವೆ, ಇಷ್ಟು ವರ್ಷಗಳ ಕಾಲ ನಾವು ಇಲ್ಲಿ ಪರದಾಡ್ತಿದ್ದೇವೆ, ಇದಕ್ಕೆ ಮುಕ್ತಿ ಸಿಗಬೇಕು ಅನ್ನೋ ಒಂದು ಮಾತನ್ನ, ಆಶಯವನ್ನ ಇಲ್ಲಿನ ಜನರು ಹೊಂದಿರುವಂಥದ್ದು. ಸೊ ಇಡೀ ರಾಷ್ಟ್ರ ಕಾಯ್ತಿರುವಂತಹ DGMOಗಳ ಸಭೆಯ ನಂತರ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲವನ್ನ ಮೂಡಿಸಿರುವಂತ ಪಾಯಿಂಟ್ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ನಿನ್ನೆ ಸೇನಾ ಅಧಿಕಾರಿಗಳು ಬ್ರೀಫಿಂಗ್ ಮಾಡಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ಜಮ್ಮು ಕಾಶ್ಮೀರ ಶಾಂತ ಸ್ಥಿತಿಗೆ ಬರ್ತಾ ಇದೆ ಅನ್ನೋಂಥ ರಿಪೋರ್ಟನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಇದ್ದಾರೆ. ಕದನ ವಿರಾಮ ಘೋಷಣೆಯ ನಂತರದಲ್ಲಿ ಒಂದು ಸಾರಿ ಉಲ್ಲಂಘಿಸಿದ್ದು ಬಿಟ್ಟರೆ ನಿನ್ನೆ ರಾತ್ರಿ ಏನು ಡ್ರೋನ್ ದಾಳಿ ಆಗಿಲ್ಲ ಅಥವಾ ಯಾವುದೇ ಥರ ಅಟ್ಯಾಕ್ಸ್ ಆಗಿಲ್ಲ. ಪಾಕ್ ಬಾಲ ಮುದ್ಕೊಂಡು ಸುಮ್ಮನೆ ಕೂತ್ಕೊಂಡಿದೆ. ಗೊತ್ತಾಗಿದೆ ಅದಕ್ಕೆ ಇನ್ನು ಒಂದೇ ಒಂದು ಉಸಿರೆತ್ತಿದ್ರೆ, ಚಕಾರ ಎತ್ತಿದ್ರೆ ಬಡ್ತಾ ಬೀಳುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ. ಬಾಲ ಕಟ್ಟಾಗಿದೆ, ಸುಮ್ಮನೆ ಕೂತಿದೆ ಪಾಕ್. ಆದರೆ ಭಾರತ ಏನು ಮಾಡುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಇವತ್ತು DGMO ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಾ, ಮುಂದೆ ಏನು ಮಾಡ್ತಾರೆ, ಕದನ ವಿರಾಮವನ್ನು ಕಂಟಿನ್ಯೂ ಮಾಡಬೇಕು ಅಂತಂದರೆ ಏನು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅದನ್ನು ನಮಗೆ ಸಂಪೂರ್ಣವಾಗಿ ಭಾರತಕ್ಕೆ ಸೇರಬೇಕದು ಅಂತ ಕೇಳ್ತಾರಾ? ಮತ್ತೊಂದು ಕಡೆ ನೀವು ನೋಡ್ತಾ ಇದ್ರೆ ಯಾವ ರೀತಿಯಲ್ಲಿ ಪಾಕ್ ವಾಯುನೆಲೆಗಳನ್ನು ಭಾರತ ಧ್ವಂಸ ಮಾಡಿದೆ ಅನ್ನೋಂಥದ್ದನ್ನು. ಒಂದು ಕಾಲ ಇತ್ತು ಭಾರತೀಯ ಸೇನೆಗೆ ಏನೂ ಹೆಚ್ಚಿನ ಅಧಿಕಾರ ಇರಲಿಲ್ಲ, ತಾಕತ್ತಿತ್ತು ಆದರೆ ಅಧಿಕಾರ ಇರಲಿಲ್ಲ. ಆದರೆ ಈಗ ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ಭಾರತ 10 ಗುಂಡು ಹಾರಿಸುತ್ತೆ. ಆ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿ ಅಂತ ಮೋದಿ ಸೇನೆಗೆ ಹೇಳಿದ್ದಾರೆ. ಅವರು ಗುಂಡು ಹಾರಿಸಿದ್ರೆ ಬೆಂಕಿಯುಂಡೆ ಎಸೀರಿ. ಸೇನೆಗೆ ಮತ್ತಷ್ಟು ಅಧಿಕಾರ ಕೊಟ್ಟ ಪ್ರಧಾನಿ ಮೋದಿ. ಪಾಕಿಸ್ತಾನ ಸದಾ ಖ್ಯಾತೆ ತೆಗೆಯುವ ದೇಶ, ಆದ್ದರಿಂದ ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಮತ್ತಷ್ಟು ಅಧಿಕಾರ ನೀಡಿದ್ದಾರೆ. ಅವರು ಗುಂಡು ಹಾರಿಸಿದರೆ ನೀವು ಬೆಂಕಿಯುಂಡೆ ಎಸೀರಿ, ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡೀರಿ, ಭಯೋತ್ಪಾದಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಮೆರಿಕ ಮೂಲಕ ಪಾಕಿಸ್ತಾನಕ್ಕೆ ಸಂದೇಶ. ಪದೇ ಪದೇ ಪಾಕಿಸ್ತಾನ ನಮ್ಮನ್ನ ಕೆಣಕುತ್ತಿದೆ, ಮತ್ತೊಂದು ಬಾರಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಆ ದೇಶ ಸರ್ವನಾಶವಾಗುತ್ತೆ, ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ಮೋದಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆ ದೊಡ್ಡಣ್ಣನ ವಕಾಲತ್ತು ಬೇಕಿಲ್ಲ. ಶಿಮ್ಲಾ ಒಪ್ಪಂದ ನಡೆದಾಗ ಕಾಶ್ಮೀರ ಸಮಸ್ಯೆ ಭಾರತ ಪಾಕಿಸ್ತಾನದ ಮಧ್ಯೆ ಮಾತ್ರ ಇರಬೇಕು, ಬೇರೆ ದೇಶ ಮೂಗು ತೂರಿಸಬಾರದು ಅಂತ ಸಹಿ ಹಾಕಲಾಗಿತ್ತು. ಆ ಮಾತನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಕಾಶ್ಮೀರ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ, ಪಾಕಿಸ್ತಾನ ಜೊತೆ POK ಉಗ್ರವಾದ ಬಿಟ್ಟು ಬೇರೆ ವಿಷಯವೇ ಇಲ್ಲ ಅಂತ ಮೋದಿ ಹೇಳಿದಾರಂತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಮ್ಮ ಸೈನಿಕರಿಗೆ ಬಲ ತುಂಬುವುದಕ್ಕೆ ಬೃಹತ್ ಧ್ವಜ ಯಾತ್ರೆಯನ್ನು ಕೈಗೊಳ್ಳಲಾಯಿತು. ರಾಯಚೂರು ಪಟ್ಟಣದಲ್ಲಿ ತಿರಂಗ ಮೆರವಣಿಗೆ, ತಿರಂಗ ಹಿಡಿದು ಯೋಧರಿಗೆ ಜೈಕಾರ ಹಾಕಲಾಯಿತು. ರೈಲು ನಿಲ್ದಾಣದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ